ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಂದೇಶ್ ಯೂಟ್ಯೂಬ್ ಚಾನಲ್. ನೋಡಿ, ಮಳೆ ಬಂದು ವೆದರ್ ಹೆಂಗಾಗಿದೆ ಅಂತ. ಇವತ್ತು ಸೋಯಾ ಚಂಕ್ಸ್ ಪಲಾವ್ ಮಾಡ್ತಾಯಿದ್ದೀನಿ, ಹೈ ಪ್ರೋಟೀನ್. ಇದು ರುಬ್ಬಕ್ಕೆ ಪಲಾವಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಅಷ್ಟೇ ನಾನು ರುಬ್ಬಕ್ಕೆ ಹಾಕೋದು ಮಸಾಲ, ಬೇರೆ ಏನೂ ಹಾಕಲ್ಲ. ನನ್ನ ಪಲಾವಿಗೆ ಕ್ಯಾರೆಟ್, ಹುಳ್ಳಿಕಾಯಿ, ಸೋಯಾ ಮತ್ತು ಬಟಾಣಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಒಗ್ಗರಣೆಗೆ ಹಾಕೋದು, ಆನಿಯನ್ ಎಲ್ಲ ಹಾಕಲ್ಲ ನಾನು. ಏಲಕ್ಕಿ, ಸ್ಟಾರ್ ಮೊಗ್ಗು, ಒಂದು ರೌಂಡ್ ಫ್ರೈ ಆಗಬೇಕು. ಹಾಕಬೇಕು. ಸ್ವಲ್ಪ ಬಟರ್ ಹಾಕ್ಕೊತೀನಿ, ಸ್ವಲ್ಪ ಸಾಲ್ಟ್ ಹಾಕೋತೀನಿ. ನೆಕ್ಸ್ಟು ರುಬ್ಬಿರೋ ಮಸಾಲೆ ಹಾಕೋತೀನಿ, ಕೈ ಆಡ್ಕೊಂಡ್ಬಿಡ್ತೀನಿ. ನಾನು ರುಬ್ಬೋದಕ್ಕೆ ಕಾಯಿ ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ, ಅಷ್ಟೇ. ಇವಾಗ ನೀರು ಹಾಕೋತೀನಿ. ಎಷ್ಟು ಅಕ್ಕಿ ತೊಗೊಂಡಿದ್ನೋ ಅಷ್ಟು ಡಬ್ಬಲ್ಲಿ ಹಾಕೋತೀನಿ. ಎಲ್ಲರೂ ಪಲಾವ್ ಮಾಡ್ತಾರೆ ಗೈಸ್, ನಾನು ಮಾಡೋ ಥರ ತೋರಿಸ್ತಿದ್ದೀನಿ ಅಷ್ಟೇ. ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು. ಗೈಸ್, ಮಳ್ತಾ ಇದೆ, ತುಂಬ ಮಳ್ಳಿದ ಮೇಲೇ ಹಾಕಬೇಕು ಅಕ್ಕಿ. ಬಾಸುಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಕುದ್ದಿದೆ, ನಾನು ಕ್ಲೋಸ್ ಮಾಡ್ತೀನಿ. 2 ವಿಷಲ್ ಕೂಗಿಸ್ತೀನಿ, 2 ವಿಷಲ್ ಕೂಗಿಸ್ತೀನಿ ಅಷ್ಟೇ. ನಾನು ಮೊಸರು ಬಜ್ಜಿಗೆ ಆನಿಯನ್, ಸೌತೆಕಾಯಿ, 1 ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮೊಸರನ್ನ ಚೆನ್ನಾಗಿ ಈ ಥರ ಕೈ ಆಡ್ಕೋಬೇಕು ಗೈಸ್. ಹಚ್ಕೊಂಡಿರೋದು ಹಾಕಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ. ರೆಡಿ ಗೈಸ್, ಪಲಾವ್ ಮತ್ತು ಮೊಸರು ಬಜ್ಜಿ. ಪಲಾವ್ ರೆಡಿ. ತುಂಬ ಚೆನ್ನಾಗಾಗಿದೆ, ಹುಡಿ ಹುಡಿಯಾಗಿ ಸಕ್ಕತ್ತಾಗಿದೆ. ಎಷ್ಟು ನೀಟಾಗಿ ಬೆಂದಿದೆ ಮತ್ತು ಹುಡಿ ಹುಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್. ಒಂದು ಎಡ್ವರ್ಟ್ ಮಾಡಿದ್ನಲ್ಲ ಪಾಪ, ಎತ್ತಿಟ್ಟಿದ್ರು ರಿಲಯನ್ಸಲ್ಲಿ ಕಾಫಿ ಪೌಡ್ರ. ಇವಾಗ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾನು ರೆಡಿ ಆಗಿದ್ದೀನಿ. ಇವಾಗ ದೇವ್ರ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡಿ ಪೂಜೆ ಮಾಡಬೇಕು.
ಇವತ್ತು ನಾನು ಎಡೆಗೆ ಪಾಯಸ ಮಾಡ್ಕೊತಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕೋಬೇಕು. ಗೋಡಂಬಿ, ಬಾದಾಮಿ, ಪಿಸ್ತಾ ಹುರ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಇವಾಗ ಸ್ವಲ್ಪ ಫ್ರೈ ಆಗಿದ್ಮೇಲೆ ದ್ರಾಕ್ಷಿ ಆ್ಯಡ್ ಮಾಡಿದ್ದೀನಿ, ಏಕೆಂದರೆ ದ್ರಾಕ್ಷಿ ಬೇಗ ಫ್ರೈ ಆಗಿದೆ. ನೋಡಿ ಗೋಲ್ಡನ್ ಕಲರ್ ಆಗಿದೆ ಇವಾಗ. ಸೊ ನಾನು ಪ್ಲೇಟಿಗೆ ಎತ್ಕೋತೀನಿ. ಇವಾಗ ಶಾವಿಗೆನ ಹುರ್ಕೋತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಹುರ್ಕೊಂಡಿದ್ದೀನಿ. ನೀಟಾಗಿ ಹುರ್ಕೊಂಡ್ರೆ ಹಸಿ ಇದ್ದರೆ ಪಾಯಸ ಚೆನ್ನಾಗೋದಲ್ಲ. ನೀಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಪಾಯಸ ಆಗುತ್ತೆ. ನೀಟಾಗಿ ಗೋಲ್ಡನ್ ಕಲರ್ ಬರಬೇಕು ಶಾವಿಗೆ ಬಣ್ಣ. ಒಂದು ಪ್ಲೇಟಿಗೆ ತೆಕ್ಕೋತೀವಿ. ನಾವೆಷ್ಟು ಶಾವಿಗೆ ತೊಗೊಂಡಿರ್ತೀವೋ ಡಬ್ಬಲ್ ಹಾಲು ಹಾಕೋಬೇಕು. ಹಾಲನ್ನ ಈ ಥರ ಕೈ ಆಡ್ಕೋಬೇಕು, ಏಕೆಂದರೆ ಕೆನೆ ಬರಬಾರ್ದು. ಸೊ ಶುಗರ್ ಹಾಕೋಬೇಕು. ಎಷ್ಟು ಅಳತೆ ತೊಗೊಂಡಿದ್ವೋ ಅಷ್ಟು 1 kg. ನನಗೆ ಸ್ವಲ್ಪ ಶುಗರ್ ಜಾಸ್ತಿ ಇರಬೇಕು, ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕು. ಈ ಥರ ಕ್ಲೋಸ್ ಮಾಡಿದ್ದೀನಿ. 5 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕದು. ಶಾವಿಗೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಶಾವಿಗೆ. ಇವಾಗ ಬೆಂದಿದೆ. ಲಾಸ್ಟಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕೋತಿದ್ದೀನಿ. ಸೊ ರೆಡಿ ಗೈಸ್ ಪಾಯಸ. ಗೈಸ್ ಪೂಜೆ ಆಗಿದೆ. ಗೈಸ್ ನೀರು ಹಾಕೋಬೇಕು. ಅಲ್ಲೇ 2 ದಿನ ಆಗಿತ್ತು ಹಾಕಿ. ಸ್ವಲ್ಪನೇ ಹಾಕೋಬೇಕು, ಏಕೆಂದರೆ ಮಣ್ಣು ಜಾಸ್ತಿ ಇರಲ್ವಲ್ಲ, ಬೇರು ಬಿಡುತ್ತೆ. ಗೈಸ್ ಇಲ್ಲಿ ಒಂದು ಗಿಡ ಉಂಟು, ಇದಕ್ಕೂ ಹಾಕಬೇಕು. ಸ್ವಲ್ಪ ಹಾಕೋಬೇಕಷ್ಟೆ. ಏನೇ ಅಂದ್ರೂ ಗಿಡಕ್ಕೆ ಮೇಲಿಂದ ಮಳೆ ಬಿದ್ದಾಗ ಆ ನೀರು ಗಿಡ ಎಷ್ಟು ಹಸಿರುವಾಗಿರುತ್ತೆ ಆ ಥರ ಆಗಲ್ಲ. ನಾವು ನೀರು ಹಾಕೋದು ಮಳೆ ಬಂದ್ರೇ ಚಂದ. ಗೈಸ್ ವೆದರ್ ಅಂತೂ ಏನು ಸಕ್ಕತ್ತಾಗಿದೆ ಗೊತ್ತಾ, ತಣ್ಣು ಗಾಳಿ. ಗೈಸ್ ನಾನು ಏನೋ ಸೌಂಡ್ ಬರ್ತಿದೆ, ಏನೋ ಫಂಕ್ಷನ್ ಅನಿಸುತ್ತೆ, ನೋಡೋಣ ಅಂತ ಹೋದೆ. ಇಲ್ಲಿ ನೋಡಿದ್ರೆ ಮಹಾಪ್ರಸಾದ ಅಂತೆ, ಗಣಪತಿ ವಿಸರ್ಜನೆ ಮಾಡ್ತಾರೆ ನಾಳೆ. ಸೊ ಅದಕ್ಕೆ ಇವತ್ತು ಕಂಪನಿ ಕಡೆಯಿಂದ ಊಟ ಹಾಕ್ಸಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ನಾನು ಹೆಂಗೋ ಅದೃಷ್ಟ ಇತ್ತು, ಅದಕ್ಕೆ ನನಗೂ ಪ್ರಸಾದ ಸಿಕ್ತು ಗೈಸ್. ಊಟ ಮುಗಿಸ್ಕೊಂಡು ಗಣಪತಿ ನಾನು ಯಾವತ್ತೂ ಹೋಗಿರಲಿಲ್ಲ ನೋಡೋದಕ್ಕೆ. ಸೊ 10 ದಿನನೋ ಏನೋ ಇಟ್ಟಿದ್ರು ಗಣಪತಿ. ಇವಾಗ ಹೋಗ್ತಾ ಇದ್ದೀನಿ ನೋಡೋಕ್ಕೆ. ಇದೇ ಗಣಪತಿ. ಮನೆಯಲ್ಲೆಲ್ಲ ಪೂಜೆ ಮಾಡಿದವರು ತಂದು ಇಡ್ತಾರೆ ಅದ್ರ ಜೊತೆನೆ ಬಿಡೋದಕ್ಕೆ. ಗೈಸ್ ಸ್ಯಾಂಡಿ ಬಂದ, ಅವನಲ್ಲೇ ಊಟ ಮಾಡ್ಕೊಂಬಂದಿದ್ದೀನಿ. ಅಲ್ಲೇ 12:30 ಆಗಿದೆ. ಸೊ ಆಫೀಸಲ್ಲಿ ಊಟ ಮಾಡ್ಕೊಂಬಂದಿದ್ದಾರೆ. ನಾನು ಇವತ್ತು ಪ್ರಸಾದ ಇವತ್ತಿತ್ತು ಗಣಪತಿದು, ಅಲ್ಲಿ ಊಟ ಮಾಡ್ಕೊಂಬಂದಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂದೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.